ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಏಕಾಂಗಿ ಸಂಚಾರಿ ಮಡದಿ ಮಕ್ಕಳು ಸ್ನೇಹಿತರನ್ನು ಮಣ್ಣಿನ ವಶ ಮಾಡಿ ನಡೆದಿಹೆಯಿಂದು ಅಂಧನ ರೀತಿ ಶೋಕದೇ ಏನೋ ನಿನ್ನ ಗುರಿ. ಗೌಡ್ರೆ ಬ್ಯಾಗ್ ಹಿಡ್ಕೊಂಡು ಟೂರ್ ಹೊರಟಾಗಿದೆ. ಒಬ್ಬರೇ ಹೋಗ್ತಾ ಇದ್ರೆ ಹೇಳಿ, ನಾನು ಬರ್ತೀನಿ. ಇಲ್ಲಿದ್ದು ಬೇಜಾರಾಗ್ತಾ ಇದೆ, ಇಬ್ರು ಹೋಗಿ ಮಜಾ ಮಾಡ್ಕೊಂಬೋಣ. ಊರ ಆಚಲಿ ಸ್ಮಶಾನಕ್ಕೆ ಹೋಯ್ತಾವ್ ನೀವು ಬಂದಯ್ಯ. ಸ್ಮಶಾನಕ್ಕೆ ಹೋಗಿದ್ರು ನೀವು ಒಬ್ಬರೇ ಹೋಗಿ, ನನಗೆ ಹೋಗೋಕ್ಕೆ ಟೈಮ್ ಇದೆ. ಅಡಕ್ಕೆ ಅಕ್ಕಬುಲ್ಲ, ನಾ ಎಲ್ಲಿಗೂ ಹೋಯ್ತಾ ಇಲ್ಲ ಕೂಡ. ನಮ್ಮವ್ವ ಬಂದು ಹೊಟ್ಟಿಯಿಂದ ಆಚ್ಕಾಕ್ಬಿಟ್ಟ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ನಡ್ಕೊಂಡು ಹೋಯ್ತಾವ್ನಿ. ದೇವ್ರ ಥರ ನೀ ಸಿಕ್ಬಿಟ್ಟ. ಅಡಕ್ಕೆ ಅಕ್ಕಬುಲ್ಲ, ನಿಮ್ಮ ರೂಗ್ ನೀವು ಒಂಚೂರು ಜಾಗ ಕೊಟ್ಟಯ್ಯ. ಏನ್ ಗೌಡ್ರೆ ಹೀಗೆ ಕೇಳ್ತಾ ಇದ್ದೀರಾ? ಏನ್ ಮಾಡೋದಪ್ಪ, ಪರಿಸ್ಥಿತಿ ಹಂಗದ. ಏನಾರು ಮಾಡಿ ಒಂಚೂರು ವ್ಯವಸ್ಥೆ ಮಾಡ್ದ. ಗೌಡ್ರೆ, ನೀವು ನನ್ನ ರೂಮನ್ನ ನೋಡಿದ್ದೀರಾ? ನಾನು ಒಬ್ಬನೇ ಆಗಿದ್ರೆ ಏನೋ ಯೋಚನೆ ಮಾಡ್ಬೋದಾಗಿತ್ತು. ನನ್ನ ಜೊತೆ ವಿಜಿನೂ ಇರ್ತಾನೆ. ನಮಗೆ ಜಾಗ ಸಾಕಾಗದೆ ಒಬ್ರ ಮೇಲೆ ಒಬ್ರು ಮಲಗಿರ್ತೀವಿ. ಅಂದ್ರೆ ಅಷ್ಟು ಚಿಕ್ಕ ಜಾಗ ಅಂದೆ, ನೀವಿರಕ್ಕಾಗಲ್ಲ ಬಿಡಿ. ತೊಂದ್ರೆ ಇಲ್ಲ, ನೀವು ಒಪ್ಕೊಂಡ್ರೆ ನಿಮ್ಮಿಬ್ಬರ ಮೇಲೆ ನಾ ಮನೆ ಕತ್ತೀನಿ. ಬೇಡ ಕೂಡ ಗೌಡ್ರೆ, ನಮ್ ರೂಮಿಗೆ ಬರೋ ಯೋಚನೆನ ಬಿಟ್ಬಿಡಿ. ಇಲ್ಲೇ ಲಾಡ್ಜಲ್ಲಿ ರೂಮ್ ಹಾಕಿ, ಯಾರ್ದು ಕಾಟ ಇರಲ್ಲ. ನಿಮ್ಮ ಫೀಲಿಂಗ್ ನ ಮರೆಯಕ್ಕೆ ಎಣ್ಣೆ ಹೊಡ್ಕೊಂಡು ಆರಾಮಾಗಿರ್ಬೋದು. ಬದುಕ ದಾರಿ ತೋರಿಸು ಅಂದ್ರೆ ಸಾಯ ದಾರಿ ತೋರಿಸ್ತಾನೆ. ಸ್ಮಶಾನಕ್ಕೆ ಹೋಗ್ತೀನಿ ಅಂದ್ರಲ್ಲ, ಅಷ್ಟ್ರಲ್ಲಿ ಎಲ್ಲ ಆಸೆ ತೀರ್ಸ್ಕೊಂಬಿಡಿ ಎಂದೆ. ಅದಕ್ಕೆ ಕಬ್ಬುಲ್ಲ, ಇನ್ನೊಂದೇ ಒಂದು ಆಸೆ ಇದೆ, ಅದ್ನ ಈಡೇರ್ಸಿಯಾ? ಏನ್ ಗೌಡ್ರೆ? ನಿನ್ನ ಸಾಯಿಸ್ಬೇಕು ಅನ್ಕೊಂಡಿನಿ. ನೆಟ್ಟು ಬದುಕ್ತೀನಿ ಅಂದ್ರೆ ಬದುಕಕ್ಕೂ ಬಿಡಲ್ಲ ಇವರೆಲ್ಲ. ನನ್ನ ಗೌಡ್ರೆ ಎಂತ ಮರ್ರೆ, ಬ್ಯಾಗ್ ಇಟ್ಕೊಂಡು ಎಲ್ಲಿಗೆ ಹೊರಟಿರಿ? ಏನ್ ಮಾಡೋದು ಇನ್ಸ್ಪೆಕ್ಟ್ರೆ, ಹಣೆ ಬರ ಸರಿ ಇಲ್ಲ. ಎಂತ ಆಯ್ತಂದಲ್ಲಿ ಹೇಳಿ ಗೌಡ್ರೆ, ನಾನು ಇಪ್ಪುದೇ ನಿಮ್ಮ ಸೇವೆಗಾಯಿ. ಇನ್ಸ್ಪೆಕ್ಟ್ರೆ, ಇಷ್ಟ ಆಯ್ತು. ಅಯ್ಯಬ್ಯಾ, ಹೆಂಡತಿ ಮೇಲೆ ಕೈ ಮಾಡುವಷ್ಟು ದೊಡ್ಡ ಕ್ರೈಮ್ ಮಾಡ್ರೆ. ಉತ್ಮಲ್ಲಿ ಅವರೆಲ್ಲರೂ ಕಂಪ್ಲೇಂಟ್ ಕೊಟ್ರೆ 1 ವರ್ಷ ಒಳಗೆ. ಮೊದ್ಲೇ ಕಬ್ಬು ಒಣಗೋಗದ, ನೀರು ಕಟ್ಟ ಮಾತಾಡೋದು ಬಿಟ್ಟು ಬೆಂಕಿ ಹಾಕ ಮಾತಾಡ್ತಿದಾರಲ್ಲ. ಇನ್ಸ್ಪೆಕ್ಟ್ರೆ, ಒಂದು 14 ದಿನ ನಿಮ್ಮ ಮಟ್ಟಿಲಿರೋಕೆ ಜಾಗ ಕೊಡಿ. ಎಷ್ಟೇ ಖರ್ಚಾಗ್ಲಿ ಅರ್ಧ ದುಡ್ಡು ಕೊಡ್ತೀನಿ. ಇನ್ನರ್ಧ ಹೇಗೆ ಕೊಡ್ತೀರಿ? ನಿಮ್ಮೆಂಡ್ರು ನಿಮ್ಮನ್ನ ಹಟ್ಟಿಯಿಂದ ಆಚ್ಕಾಕ್ತಾರಲ್ಲ, ಆಗ ನಮ್ಮ ಮಟ್ಟಿಲಿ ಇಟ್ಕೊಂಡು ಅರ್ಧ ದುಡ್ಡು ಇಸ್ಕೊಂಡು ಚುಪ್ತ ಮಾಡ್ಬಿಡ್ತೀನಿ. ನೀವು ಭಯಂಕರ ಪಾಕಡ ಇದ್ರಿ ಮರ್ರೆ. ಇನ್ನೊಂದು ಸತಿ ಪುಟ್ಮಲ್ಲಿ ಅವ್ರ ಮೇಲೆ ಕೈ ಮಾಡ್ರೆ ಪರಪ್ಪನ ಅಗ್ರಹಾರದಲ್ಲಿ ಪರ್ಮನೆಂಟ್ ಹಾಂಗ್ ಮಾಡಿಬಿಡ್ತೆ. ಇನ್ಸ್ಪೆಕ್ಟ್ರೆ, ಆಗಿರೋ ನಾವು ನಮ್ಮ ಮರೆಯಕ್ಕೋಸ್ಕರ ಹಿಂಗೆ ಆಟಗುಳಿ ಮಾಡಿದ್ವಿ. ನಿಮ್ಮ ಮಟ್ಟಿಲೋಸಿ ಜಾಗ ಕೊಟ್ಟಾರ್ಯಾ? ಜಾಗ ಕೊಡೋಕೇನು ತೊಂದರೆ ಇಲ್ಲ ಮರ್ರೆ, ಆದ್ರೆ ನನ್ನ ಹೆಂಡ್ತಿನ ಒಂದು ಮಾತು ಕೇಣಕ. ಅದಕ್ಕೇನಂತೆ, ನಾ ಇರ್ತೀನಿ ಅಂದ್ರೆ ಅವ್ರು ಖುಷಿ ಪಡ್ತಾರೆ. ಅಯ್ಯ ತಂಗಿ ತಾನೆ ಅಣ್ಣ ಹಟ್ಟಿಗೆ ಬರ್ತಾನೆ ಅಂದ್ರೆ ಬೇಡ ಅಂದಳೆ ಹೋಳಿ ಮಾತಲ್ಲೇ ಭಯಂಕರ ಒಗ್ಗರಣೆ ಹಾಕ್ತಿರಲ್ದ. ಏನ್ ಮಾಡೋದು ಇನ್ಸ್ಪೆಕ್ಟ್ರೆ, ನನ್ನ ಕುಲ್ ಕಸ್ಬೆ ಅದಲ್ವಾ. ನಂಗೆ ತಂಗಿ ಅವನು ಫೋನ್ ಮಾಡಿ, ಅಡ ಕಲ್ಟಿವೇಟ್ರು ಎಲ್ಲ ಹಾಸ್ಗಲ್ಲು ಹೊತ್ತಿರೋದು ನೋಡಿನಿ, ನಾರದ್ ನೋಡಿನಿ. ನಿನ್ನ ಹಾಸ್ಗಲ್ಲೆಂಡ ಮುಳ್ಳದ. ಮಾಸ್ಟ್ರೆ, ನಾನು ಎಂತ ಮಾಡಿದ್ರು ಡಿಫ್ರೆಂಟ್ ಆಗಿ ಇರ್ತದೆ. ಈ ಹತ್ತಿ ಮೇಲೆ ಮಲಗುವುದಿಲ್ಲ ಕಾಮನ್, ಅದೇ ಮುಳ್ಳಿನ ಮೇಲೆ ಮಲಗಿದ್ರೆ ಅದೊಂದೊಮ್ಮೆ ಡಿಫ್ರೆಂಟ್ ಸಾಫ್ಟ್ ಸಿಗ್ತದೆ. ಅದಕ್ಕೆಲ್ವ ನಾನು ಅದರ ಮೇಲೆ ಮಲಗುದು. ಈಗ ನೀವು ನನ್ನ ಅತಿಥಿ, ಸೊ ನೀವು ಅದರಲ್ಲೇ ಮಲಗಬೇಕು. ಹಲೋ ಮಧುರವ್ರೆ, ಗುಡ್ ಮಾರ್ನಿಂಗ್. ಪುಟ್ಮಲ್ಲಿ ಅವರೇ, ಅದು ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಮಾರ್ನಿಂಗ್. ಹಿಡಿದ್ರಿ ಜಾಡ? ಏನು ನಂಗೆ ಫೋನ್ ಮಾಡ್ಬಿಟ್ಟಿದ್ದೀರಾ? ಮನೆಗೆ ಬರ್ಬೋದಿತ್ತಲ್ಲ. ನಿಮ್ಮ ಮಟ್ಟಿಗೆ ಬರವು ಅನ್ಕೊಂಡಿ ಅನ್ನಿ, ಆದ್ರೆ ನಮ್ಮ ಮಟ್ಟಿಲಿ ನಮ್ಮ ಅತ್ತೆವ ಅವರಲ್ಲ, ಅದಕ್ಕೆ ಬರ್ನಿಲ್ಲ. ಸರಿ, ಹಾಗಾದ್ರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ, ಅಲ್ಲೇ ಕುತ್ಕೊಂಡು ಮಾತಾಡೋಣ. ಬೇಡ ಬೇಡ, ಈಗ ನೀವು ನಮ್ಮ ಮಟ್ಟಿಗೆ ಬಂದ್ರೂ ತೊಂದರೆ ಆಯ್ತದೆ ಅನ್ನಿ. ಫೋನಲ್ಲೇ ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸರಿ, ಅದೇನು ಅಂತ ಹೇಳಿ. ಮಧುರವ್ರೆ, ನಮ್ಮ ಬಾಬಣ್ಣ ಏನಾದ್ರು ನಿಮ್ಮ ಮಟ್ಟಿಗೆ ಬಂದವ್ರ? ನೆನ್ನೆಯಿಂದ ಅವ್ರು ನೋಡ್ದೆ, ನಂಗೆ ಊಟನೂ ಸೇರ್ತಾಯಿಲ್ಲ, ನಿದ್ದೆನೂ ಬರ್ತಾ ಇಲ್ಲ. ಅದಕ್ಕೆ ನಿಮ್ಮ ಮಟ್ಟಿಲಿದ್ರೆ ಮಾತಾಡೋ ಅಂತ ಫೋನ್ ಮಾಡ್ದೆ. ಪುಟ್ಮಲ್ಲಿ ಅವರೇ, ನೀವು ಎಷ್ಟು ಇನ್ನೋಸೆಂಟ್ ಅಂತ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ.
ಗೌಡ್ರು ನಿಮಗೆ ಹೊಡೆದ್ರು ಅವ್ರ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಿರಲ್ಲ, ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಗೌಡ್ರ ಜೊತೆಗೆ ಜೈಲ್ ಪಾಲಾಗಿರೋರು. ಮಾಯ್ಕರ ಏನಿದು ಅಪ್ಪಸ್ವರ? ನನ್ನ ಕನ್ಸಲ್ಲೂ ನಮ್ಮ ಬಾಬಣ್ಣನಿಗೆ ಕೆಟ್ಟದ್ ಪಾಯಿಸಲ್ಲ ನಮ್ಮ ಬಾಬಣ್ಣ ಏನಾದ್ರು ನಿಮ್ಮ ಮಟ್ಟಿಲ್ಲ ಅವರ? ಇಲ್ಲ ಪುಟ್ಮಲ್ಲಿ ಅವ್ರೆ, ನಿಮ್ಮ ಅತ್ತೆನೇ ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ಮೇಲೆ ನಮ್ಮ ಮನೇಲಿ ಇರಿಸ್ಕೊಳ್ಳೋದು ತಪ್ಪು ಅನ್ನಿಸ್ತು. ಅದಕ್ಕೆ ಅವ್ರನ್ನ ಮನೆಗೆ ಸೇರಿಸಲ್ಲ. ನಂಜನಗೂಡು ನಂಜುಂಡೇಶ್ವರ ಈಗ ಯಾನಪ್ಪ ಮಾಡೋದು? ನಮ್ಮ ಬಾಬಣ್ಣ ಎಲ್ಗೋದ್ರು ಏನ್ ಮಾಡ್ತಾ ಇದ್ದಾರೋ? ರಾತ್ರಿ ಊಟ ಮಾಡಿದ್ರು ನಿದ್ದೆ ಮಾಡಿದ್ರು ಒಂದು ಗೊತ್ತಾಯ್ತಾ ಇಲ್ಲ. ಪುಟ್ಮಲ್ಲಿ ಅವ್ರೆ, ನೀವು ಅಷ್ಟೊಂದು ಯೋಚನೆ ಮಾಡಬೇಡಿ. ಗೌಡ್ರು ಎಲ್ಗೂ ಹೋಗಿಲ್ಲ, ರಾಖಿ ಮನೇಲಿ ಇದ್ದಾರೆ ಅಂತ ಜಾನಿ ಹೇಳ್ತಿದ್ರು. ನೀವು ಆರಾಮಾಗಿರಿ. ನಮ್ಮ ಬಾಬಣ್ಣ ರಾಕಿರೈ ಹೊರಟಿದಾರ? ಒಳ್ಳೇದೇ ಆಯ್ತು ಬಿಡಿ. ನಮ್ಮ ಬಾಬಣ್ಣ ಕೋಪದಲ್ಲಿ ಕೆರೆನೋ ಬಾವಿನೋ ನೋಡ್ಕೊಬಿಟ್ರು ಅಂತ ಭಯ ಆಗ್ಬಿಟ್ಟಿತ್ತು ಅನ್ನಿ. ಹಾಗೆಲ್ಲ ಏನು ಆಗಲ್ಲ ಪುಟ್ಮಲ್ಲಿ ಅವ್ರೆ, ಅವ್ರೇನು ಮಾಡ್ಕೊಳಲ್ಲ, ಬೇರೆಯವ್ರಿಗೆ ಏನಾದ್ರು ಮಾಡ್ತಾರೆ. ಮಧುರವ್ರೆ ಹಂಗೆಲ್ಲ ಹೇಳ್ಬೇಡಿ. ನಮ್ಮ ಬಾಬಣ್ಣ ಸಾನೆ ಒಳ್ಳೆಯವರು. ಅವ್ರ ಒಳ್ಳೆತನ ನಿಮ್ಗೆ ಇರ್ಲಿ. ಪುಟ್ಮಲ್ಲಿ ಅವ್ರೆ, ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಫೋನ್ ಮಾಡ್ತೀನಿ. ಮಧುರವ್ರೆ ಮಧುರವ್ರೆ ಅತ್ತಿವ ಅದು ಅದು ನಾನು ಎಲ್ಲ ಕೇಳಿಸ್ಕೊಂಡಿ. ನಾನು ಎಷ್ಟೇ ಹೇಳಿದ್ರು ನೀನು ಆ ದನಕಾಯನ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಲ್ಲ. ಅವನು ಬುದ್ಧಿ ಬರ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ನಿನಗೆ ಬುದ್ಧಿ ಬರಲ್ಲ. ಭೂಮಿ ಮೇಲೆ ಇಂಥ ಜನನೂ ಇರ್ತಾರ? ಬೈ ಚಾನ್ಸ್ ಜಾನಿ ಏನಾದ್ರು ಹೀಗೆ ಮಾಡಿದಿದ್ರೆ ಕಥನ ಬೇರೆ ಆಗ್ತಿತ್ತು. ಏನ್ ಡಾರ್ಲಿಂಗ್, ಬೆಳಗ್ಗೆ ನನ್ನ ನೆನ್ಪು ಮಾಡ್ಕೋತಾ ಇದ್ಯಾ? ಏನು ಅಂತ ಕೇಳ್ಬೋದಾ? ಪುಟ್ಮಲ್ಲಿ ಅವ್ರು ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿದ್ರಾ? ನನ್ನನ್ನು ಕೇಳಿದ್ರಾ? ನಾನು ಕರೆದಿದ್ರೆ ನಾನು ಬಂದು ಮಾತಾಡ್ತಿದ್ನಪ್ಪ. ಪಾಪ ಗೌಡ್ರು ಬೇರೆ ಮನೇಲಿಲ್ಲ, ಎಷ್ಟು ಕಷ್ಟ ಅನುಭವಿಸ್ತಿದಾರೋ ಏನ್ ಕತೆನೋ. ಅವ್ರು ಬರೀ ಫೋನ್ ಮಾಡಿದ್ರು ಅಂತ ಹೇಳಿದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ರಲ್ಲ, ಇನ್ನೇನಾದ್ರೂ ಅವ್ರ ಮನೆಗೆ ಬಂದಿದ್ರು ಅಂತ ಹೇಳಿದಿದ್ರೆ ಇನ್ನೇನೇನ್ ಹೇಳ್ತಿದ್ರು? ಯಾವಾಗ್ಲೂ ಹೀಗೆ ಮಾತಾಡ್ತೀಯ ನೋಡು. ಪಾಪ ಒಬ್ರೆ ಒಂಟಿ ಆಗಿದ್ದಾರೆ, ಇಂಥ ಟೈಮಲ್ಲಿ ನಾವೇ ತಾನೇ ಅವ್ರ ಧೈರ್ಯ ತುಂಬಬೇಕು. ನೀವ್ ಅಷ್ಟೊಂದೆಲ್ಲ ಯೋಚನೆ ಮಾಡೋದ್ ಬೇಕಾಗಿಲ್ಲ. ಅವ್ರ ಜೊತೆ ಅವ್ರ ಅತ್ತೆ ಇದ್ದಾರೆ. ಅವ್ರ ಅತ್ತೆ ಇದ್ರೆ ನಾನಿದ್ದಂಗ ಆಗುತ್ತಾ? ನಾವಿದ್ದಂಗ ಆಗುತ್ತಾ? ನೀನೇ ಹೇಳ್ತಿದ್ಯಲ್ಲ, ಅತ್ತೆನೇ ಹೊರತು ಅಮ್ಮ ಆಗಕ್ಕಾಗಲ್ಲ ಅಂತ. ನಿಮ್ಗೆ ಅವ್ರ ಬಗ್ಗೆ ಅಷ್ಟೊಂದ್ ಕಾಳಜಿ ಇದ್ರೆ ಅವ್ರಿಗೆ ಗೌಡ್ರನ್ನ ನೋಡ್ಬೇಕಂತೆ, ಹೋಗ್ತಾ ತೋರಿಸ್ಕೊಂಬನ್ನಿ. ನಾನು ಪುಟ್ಟಮಲ್ಲಿ ಅವ್ರಿಗೆ ಗೌಡ್ರನ್ ತೋರ್ಸದ? ನೋ ಚಾನ್ಸ್. ನಿಮ್ ಕಣ್ಣಿಗೆ ಅವ್ರು ಕೆಟ್ಟವ್ರಾಗಿರ್ಬೋದು, ಆದ್ರೆ ಪುಟ್ಮಲ್ಲಿ ಅವ್ರ ಕಣ್ಣಿಗೆ ಅವ್ರ ದೇವ್ರು. ಅವರು ದೇವ್ರಲ್ಲ ದೆವ್ವ ಅನ್ನೋದನ್ನ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಯಾರ ಮಧ್ಯೆ ಬೇಕಿದ್ರು ಹೋಗ್ಬಿಟ್ಟು ಗೆಲ್ಬೋದು, ಆದ್ರೆ ಗಂಡ ಹೆಂಡತಿ ಜಗಳದ ಮಧ್ಯೆ ಹೋಗಿ ಗೆಲ್ಲಕ್ಕಾಗಲ್ಲ. ಅದ್ರಲ್ಲೂ ಪುಟ್ಮಲ್ಲಿ ಅವ್ರ ಗೌಡ್ರ ಮಧ್ಯೆ ಹೋದ್ರೆ ನಾವೇ ಕೆಟ್ಟವ್ರಾಗೋದು. ನೀವ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ. ಬೈ ಚಾನ್ಸ್ ನೀವೇನಾದ್ರೂ ಇಂಟರ್ಫಿಯರ್ ಆಗಿರೋದು ಗೊತ್ತಾದ್ರೆ ಗೌಡ್ರು 14 ದಿನ ವನವಾಸ ಹೋಗಿದ್ದಾರೆ, ನೀವು 14 ವರ್ಷ ಹೋಗ್ಬೇಕಾಗುತ್ತೆ. ಕಲ್ಟಿವೇಟ್ರು ಐ ಲೈಕ್ ಇಟ್. ನೀವು ಯಾವಾಗ ಬಂದದ್ದು? ನೀನು ಆಕಾಶ ನೋಡ್ತಿದ್ದಲ್ಲ ಆಗ್ಲೇ ಬಂದಿ. ಅದೇನ್ ನೋಡ್ತಿದ್ದೋಡ? ಇನ್ನೆಂತ ನೋಡುದು ಧೂಪೆ? ಆಕಾಶ. ನಾವೇನ್ ಭೂಮಿ ನೋಡ್ತಾ ಇದ್ದೆ ಅಂತ ಹೇಳಿದ್ನ? ಆಕಾಶದಲ್ಲಿ ಏನ್ ನೋಡ್ತಾ ಇದ್ದೆ? ಆಕಾಶದಲ್ಲಿ ಯಾವ್ದಾದ್ರು ವಿಮಾನ ಬರ್ತದ ಅಂತೇಳಿ ಕಾಯ್ತಾ ಇದ್ದೇನೆ. ಯಾಕೊಡ ಕಲ್ಟಿವೇಟ್ರು ವಿಮಾನ ಬುಕ್ ಮಾಡಿದ? ಐ ಲೈಕ್ ಇಟ್. ಒಂದೊಂದ್ಸಲ ನೀವು ಕಾಮಿಡಿ ಮಾಡ್ತೀರಪ್ಪ. ನಾನು ವಿಮಾನ ಬುಕ್ ಮಾಡ್ಲಿಲ್ಲ, ಬೇರೆಯವರು ಬುಕ್ ಮಾಡಿರೋ ವಿಮಾನ ಬರ್ತದಂತ ಕಾಯ್ತಾ ಇದ್ದೇನೆ. ಅವ್ರು ಬಂದ್ರೆ ಟಾಟಾ ಮಾಡುವ ಅಂತ. ಇನ್ನೊಂದು 2 ದಿನ ಇವನ್ ಜೊತೆಗಿದ್ರೆ ನಾನು ಮೆಂಟ್ಲಾಗ್ಬಿಡ್ತೀನಿ. ಕಲ್ಟಿವೇಟ್ರು ನನ್ನ ಬಟ್ಟೆಗಳೇ ನೋಡ. ಅದ ಹೋಗ್ಲಿಕ್ಕೆ ಆಗಿದ್ದೇನೆ. ಅಯ್ಯ ದಡ್ ಬಟ್ಟೆತದೆ, ಅದು ಒಗ್ದಿರೋ ಬಟ್ಟೆ ಕೂಡ ಅದಕ್ಕೆ ಒಗ್ಯಾಕ ಹಾಕ್ದೆ. ಪುಣ್ಯಾತ್ಮ, ನೀವು ಬರುವ ಗಡಿಬಿಡಿಯಲ್ಲಿ ಹಳೆ ಬಟ್ಟೆಗಳನ್ನ ಹಾಕೊಂಡು ಬಂದಿದ್ದೀರಂತೇಳಿ ನೆನ್ಸು ನಾನು ಹೋಗ್ಲಿಕ್ಕೆ ಆಗಿದೆ. ಯಾರು ಕೊಟ್ಟಿದೆಯಪ್ಪ? ನನ್ನ 2 ಕೈಗಳಿರುವಾಗ ಬೇರೆಯವ್ರ ಹತ್ರ ಎಂತದಕ್ಕೆ ಕೊಡ್ಬೇಕು? ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿದ್ದೇನೆ. ಅಡ ನಿಮ್ಮ ಮಟ್ಟಿನ ವಾಷಿಂಗ್ ಮಿಷನ್ ನೋಡ್ಲಿಲ್ಲ? ನೋಡ್ಲಿಕ್ಕೆ ಇದ್ರೆ ಅಲ್ವಾ? ಆಗೋಲಿ ಅಲ್ಲಿ ಕಲ್ಟಿವೇಟ್ರು ನೀವು ಹುಚ್ಚ ಅನ್ನೋದನ್ನ ಪುನಃ ಪ್ರೂವ್ ಮಾಡ್ತೀರಲ್ಲ. ಯಾವನಾದ್ರೂ ವಾಟರ್ ಟ್ಯಾಂಕ್ ನ ವಾಷಿಂಗ್ ಮಿಷನ್ ಅಂತಾನ? ಯಾರು ಅನ್ನದಿರುವುದನ್ನಲ್ವೇ ರಾಕಿರ ಎನ್ನುವುದು. ಈಗ ಅದುವೇ ನನ್ನ ಪಾಲಿಗೆ ವಾಷಿಂಗ್ ಮಿಷಿನ್. ಒಟ್ನಲ್ಲಿ ಗೌಡ್ರು ಚಡ್ಡಿ ಬನ್ನಿ ಹಾಕೊಂಡು ಎಲ್ಲಿ ಹೋಗ್ತಿದ್ದಾರೆ? ಬೆಂಗಳೂರಿಗೆ ಚಡ್ಡಿ ಬನ್ಯನ್ ಗ್ಯಾಂಗ್ ಬಂದಿದ್ಯಂತೆ. ಅವರು ರಾತ್ರಿ ಮನೆಗಳಿಗೆ ನುಗ್ಗಿ ಕಳ್ತನ ಮಾಡೋ ಖತರ್ನಾಕ್ ಕಳ್ರಂತೆ. ರಾತ್ರಿ ಹೊತ್ತು ಪಟ ಚಡ್ಡಿ ಬನಿಯನ್ ಹಾಕೊಂಡು ಕಳ್ತನ ಮಾಡ್ಯಾರಂತೆ. ಆ ಗ್ಯಾಂಗ್ ಲೀಡ್ರು ಬೇರೆ ಯಾರು ಅಲ್ಲ, ನಿಮ್ ಗೌಡ್ರೆ. ನೀವ್ ಹೇಳ್ದಂಗೆ ಎಲ್ಲ ರೆಡಿ ಮಾಡಿದ್ದೀನಿ ಗೌಡ್ರೆ. ಈಗ ಹೋಗಿ ಕೆಲಸ ಮುಗಿಸ್ಕೊಂಬರೋದು ಒಂದೇ ಬಾಕಿ. ಅಂದ್ರೆ ಇವರು ಕಳ್ತನ ಮಾಡಕ್ ಹೋಗ್ತಿದ್ದಾರೆ.